ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SSG ಕ್ರಿಯೇಷನ್. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಹೊಸ ರೀತಿಯ 3 ರೀತಿ ಕ್ರೋಶ ಕುಚ್ಚು ಡಿಸೈನ್ ಅನ್ನೋದು ತೋರಿಸ್ತಾ ಇದ್ದೀನಿ. ಒಂದೇ ಸ್ಟೆಪ್ಪಲ್ಲಿ ಹಾಗೆ ಒಂದೇ ಪ್ರೈಸಲ್ಲಿ ಈ 3 ಸೀರೆಗಳನ್ನ ಹಾಕ್ತಾ ಇದ್ದೀನಿ. ಹಾಗೆ ಒಂದೇ ಕಸ್ಟಮರ್ದೇನಲ್ಲ, ಜಸ್ಟ್ ಮೇಲೆ ಇರುವಂಥ 2 ಸ್ಯಾರಿ ಬಂದು ಒಂದೇ ಕಸ್ಟಮರ್ದಾಗಿರುತ್ತೆ. ಸೊ ಕೆಳಗಡೆ ಇರೋದು ಬಂದು ಬೇರೆ ಕಸ್ಟಮರ್ದೆ, ಅಂದರೆ ಇಬ್ಬರು ಕಸ್ಟಮರ್ ಸ್ಯಾರೀಸ್ಗೆ ಇವತ್ತು ಹಾಕಿ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿ ಒಂದೇ ಸ್ಟೆಪ್ಪಲ್ಲಿ ಮುಗಿದೋಗುವಂಥ ಡಿಸೈನ್ನ ಹಾಕ್ತಾ ಇದ್ದೀನಿ. ಫಸ್ಟ್ನೇ ಸ್ಯಾರಿ ಬಂದು ರೆಡ್ ಕಲರ್ ಕಾಂಬಿನೇಷನಲ್ಲಿದೆ. ಸೊ ಇದಕ್ಕೆ ಒಂದೇ ಕಲರಲ್ಲಿ ವರ್ಕ್ ಮಾಡಿ ಒಂದೇ ಕಲರಿಗೆ ಕುಚ್ಚನ್ನು ಹಾಕಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇದಕ್ಕೆ ದಾರ ಬಂದು ನೋಡಿ ರೆಡ್ ಕಲರು 8 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಬೀಡ್ಸ್ ಬಂದುಬಿಟ್ಟು ಗೋಲ್ಡ್ ಕಲರು ರೌಂಡ್ ಶೇಪ್ ಬೀಡ್ಸು ಹಾಗೆ ಲೀಫ್ ಬೀಡ್ಗಳನ್ನ ಈ ಒಂದು ಸೀರೆ ಹಾಕುವಂಥ ಡಿಸೈನ್ಗೆ ನಾನಿಲ್ಲಿ ತೊಗೊಂಡಿದ್ದೀನಿ. ಎರಡನೇ ಸೀರೆ ಬಂದುಬಿಟ್ಟು ಕಾಫಿ ಬ್ರೌನ್ನಲ್ಲಿದೆ, ಹಾಗೆ ಗ್ರೇ ಕಲರ್ ಕಾಂಬಿನೇಷನ್ನಲ್ಲಿದೆ, ಹಾಗೆ ಆ ಮಧ್ಯದಲ್ಲಿ ಅಲ್ಲಲ್ಲಿ ಕಾಪರ್ ಕಲರ್ ಕೂಡ ಇದೆ. ಸೊ ಮೇನ್ ಆಗಿ ಇಲ್ಲಿ ನಾನು ಎಕ್ಸಾಕ್ಟ್ ಆಗಿ ಈ ಕಲರ್ ಇಲ್ಲ, ಹಂಗಾಗಿ ನಾನಿಲ್ಲಿ ಸೀರೆಯಲ್ಲಿ ಇರುವಂಥ 2 ಕಲರ್, ಅಂದರೆ ಒಂದು ಕಾಫಿ ಬ್ರೌನು ಹಾಗೆ ಕಾಪರ್ ಕಲರ್ ಇರುವಂಥ ದಾರ ಹಾಗೆ ಕಾಪರ್ ಕಲರು ರೌಂಡ್ ಶೇಪ್ ಬೀಡ್ಸ್ಗಳನ್ನ ಈ ಒಂದು ಸೀರೆಗೆ ತೊಗೊಂಡಿದ್ದೀನಿ. ಈ ಡಿಸೈನ್ ಹಾಕೋದಕ್ಕೆ ಕೂಡ ನಾನು 8 ಎಳೆ ದಾರನ ತೊಗೊಂಡಿದ್ದೀನಿ. ಇದು ಬಂದು ನನ್ನ 3ನೇ ಸೀರೆ. ಇದು ರೆಡ್ಡು ಮತ್ತು ಇದೇನು ಟ್ರೆಂಡಿಂಗಲ್ಲಿ ಇದೆಯಲ್ಲ, ವೈಟ್ ಸಿಲ್ವರ್ ಇದೆ, ರಾಣಿ ಪಿಂಕ್ ಇದೆ, ಗೋಲ್ಡ್ ಇದೆ. ಸೊ ಕಲರ್ ಆಪ್ಷನ್ ಅಂತ ಆಲ್ಮೋಸ್ಟ್ ಇದೆ. ಇದಕ್ಕೆ ನಾನು ರೌಂಡ್ ಶೇಪ್ ಇರುವಂಥ ಗೋಲ್ಡ್ ಕಲರ್ ರಿಂಗ್ ಬೀಡ್ಸು ಹಾಗೆ ಅದೇ ಒಳಗಡೆ ಕವರ್ ಆಗುವಂಥ ಗೋಲ್ಡ್ ಕಲರು ರೌಂಡ್ ಬೀಡ್ಸು ಹಾಗೆ ರಿಂಗ್ ಬೀಡ್ಸ್ ಎರಡನ್ನೂ ತೊಗೊಂಡಿದ್ದೀನಿ ಈ ಡಿಸೈನ್ಗೆ. ಇದಕ್ಕೂ ಕೂಡ ನಾನು 8 ಎಳೆ ದಾರನ ತೊಗೊಂಡಿದ್ದೀನಿ. ಈ ಎಲ್ಲ ಸೀರೆಗೆ ಹಾಕೋದಕ್ಕೆ ನೀಡಲ್ ಬಂದುಬಿಟ್ಟು ರೆಗ್ಯುಲರ್ ಆಗಿ ತೊಗೊಳ್ಳುವಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. 10 ಅಥವಾ 11 ಕೂಡ ನಡೆಯುತ್ತೆ. ನೋಡ್ಕೋಬೋದು, ಸ್ಕ್ರೀನ್ ಮೇಲೆ ನಿಮಗೆ ನಂಬರ್ ಕಾಣಿಸುತ್ತೆ ಅಂದ್ಕೊಂಡಿದ್ದೀನಿ. ಸೊ ನೀಟಾಗಿ ಎಲ್ಲಿ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಆರಾಮಾಗಿ ಈ ವಿಡಿಯೋದಲ್ಲಿ ನಿಮಗೆ ನೀಡಲ್ ನಂಬರ್ ಕೂಡ ಸಿಗುತ್ತೆ. ಎಷ್ಟು ಎಳೆ ದಾರಲ್ಲೇ ವರ್ಕ್ ಮಾಡ್ತಿದ್ದೀನಿ ಅಂತಲೂ ಹೇಳ್ತಾ ಇದ್ದೀನಿ. ಲಾಸ್ಟಲ್ಲಿ ಇದಕ್ಕೆ ಎಷ್ಟು ಪ್ರೈಸ್ ತೊಗೊಂಡಿದ್ದೀನಿ ಕೂಡ ಅಂತಲೂ ನಾನು ಹೇಳಿರ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ ಎಲ್ಲಕ್ಕಿಂತ ಮೊದಲಾಗಿ ನೋಡ್ಬೋದು. ಹಾಗೆ ಇನ್ನೊಂದು ವಿಚಾರ, ನಿಮಗೇನಾದರೂ ಶಾಪಿಂಗ್ ಮಾಡುವ ಇಂಟ್ರೆಸ್ಟ್ ಇದ್ದರೆ ಸೊ ನನ್ನ ವಿಡಿಯೋದಲ್ಲಿ ಸೈಡಿಗೆಲ್ಲಿ ಶಾಪಿಂಗ್ ಶೋ ಆಗ್ತಾ ಇರುತ್ತೆ, ಅಲ್ಲಿ ನೀವು ಆರಾಮಾಗಿ ಶಾಪಿಂಗ್ ಮಾಡ್ಬೋದು. ಆರಾಮಾಗಿ ಸೀರೆಗಳನ್ನ ನಿಮ್ಗೆ ಯಾವ್ದು ಇಷ್ಟ ಬೇಕೋ ಆ ಸೀರೆನ ನೀವು ಶಾಪಿಂಗ್ ಮಾಡ್ಬೋದು. ನನ್ನ ಫಸ್ಟ್ನೇ ಸ್ಯಾರಿ ಬಂದು ಈ ಕಲರ್ ಸ್ಯಾರಿ ತೊಗೊಂಡಿದ್ದೀನಿ. ಇದಕ್ಕೆ ಡಿಸೈನ್ ಬಂದುಬಿಟ್ಟು ಈಗ ಸದ್ಯದಲ್ಲಿ ಟ್ರೆಂಡಿಂಗ್ನಲ್ಲಿ ಇದೆ ಈ ಸೀರೆ, ಈ ಕುಚ್ಚು ಬಂದು ಆರಾಮಾಗಿ ಈ ಡಿಸೈನ್ನ ನೀವು ಹಾಕಿ ಕೊಡ್ಬೋದು ಕಸ್ಟಮರ್ಗೆ. ನೋಡೋದಕ್ಕೆ ಸಿಂಪಲ್ ಆದರೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಫಸ್ಟ್ ನೋಡಿ, ಒಂದು ಸರಿ ನೀಡಲ್ ದಾರನ ಸುತ್ಕೊಂಡ್ಬಿಟ್ಟು ಪಲ್ಲುಗೆ ಸ್ಟಾರ್ಟಿಂಗಲ್ಲಿ ಒಂದು ಲಾಕನ್ನು ಹಾಕಿದ್ದೀನಿ, ಹಾಗೆ ಪಕ್ಕದಲ್ಲಿ ಇನ್ನೊಂದು ಲಾಕನ್ನು ಹಾಕೊಂಡಿದ್ದೀನಿ. ರೆಗ್ಯುಲರ್ ಆಗಿ 2 ಲಾಕ್ ಮಾಡ್ತೀವಲ್ವ, ಆ ರೀತಿ 2 ಲಾಕನ್ನು ಮಾಡ್ಕೋಬೇಕಾಗತ್ತೆ. ಈ ಥರ 2 ಲಾಕನ್ನು ಹಾಕಿದ ಮೇಲೆ 1 ಚೈನ್ 2 ಚೈನ್ನ ಹಾಕೊತಾ ಇದ್ದೀನಿ. 2 ಚೈನ್ನ ಹಾಕಿ ನೀಡಲ್ ಮೇಲೆ 1 ಬರೆ ದಾರನ ಸುತ್ತಕೊಂಡು ಫಸ್ಟ್ ಏನು 2 ಚೈನ್ ಹಾಕಿದ್ವಲ್ಲ ಅದು ಪಕ್ಕಕ್ಕೇ ನೀಡಲ್ನ ಹಾಕಿ ಪಲ್ಲುಗೆ ದಾರನ ತಂದು ಮತ್ತೆ 2ರಿಂದ 1 ಸರಿ ದಾರನ ಪಾಸ್ ಮಾಡಿಕೊಂಡ್ರೆ ಇಲ್ಲಿ ಒಂದು ಡಬಲ್ ಕ್ರೋಶೆ ಕಂಬ ಅನ್ನೋದು ರೆಡಿ ಆಗುತ್ತೆ. ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ 1 ಬರೆ ನೀಡಲ್ ಮೇಲೆ ದಾರನ ಸುತ್ಕೋಬೇಕು. ಮತ್ತೆ ಪಕ್ಕದಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಮತ್ತೆ ನೀಡಲ್ ಮೇಲೆ ದಾರನ ಸುತ್ಕೊತಾ ಇದ್ದೀನಿ, ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ತಾ ಇದ್ದೀನಿ. ಇಲ್ಲಿ ಟೋಟಲ್ ಆಗಿ 4 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ್ದೀನಿ. ಫಸ್ಟು ಹಾಕಿರೋದಂತೂ 1 ಚೈನು, ಆ 2 ಚೈನ್ ಏನಿದೆಯಲ್ಲ ಆ ಚೈನ್ ಕೌಂಟ್ ಬಿಟ್ಬಿಟ್ಟು ಇಲ್ಲಿ ನಾನು 3 ಬರಿ ಡಬಲ್ ಕ್ರೋಶೆನ ವರ್ಕ್ ಮಾಡಿದ್ದೀನಿ. ಈ ರೀತಿ 3 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡ್ಕೋಬೇಕು. ಈಗ ಈ ರೀತಿ ರಿಂಗ್ ಬೀಡ್ಸನ್ನ ತೊಗೊಂಡಿದ್ದೀನಿ. ಮಧ್ಯದಲ್ಲಿ ಗೋಲ್ಡ್ ಕಲರ್ ಬೀಡ್ಸನ್ನ ಹಾಕಿದ್ದೀನಿ ರಿಂಗ್ ಒಳಗಡೆ. ಈ ರೀತಿ ನೀಡಲ್ಗೆ ಪುಣಿಸ್ಕೊಂಡ್ಬಿಟ್ಟು ಆಮೇಲೆ ಈ ಥ್ರೆಡ್ ಒಳಗಡೆ ಇದನ್ನು ಬೀಡ್ಸ್ಗಳನ್ನ ಹಾಕೋಬೇಕಾಗುತ್ತೆ. ಈ ರೀತಿ ಬೀಡ್ಸ್ ಹಾಕಿದ ಮೇಲೆ ಜಸ್ಟ್ ಇದನ್ನು ಫಸ್ಟು ಒಂದು ಸರಿ ಲಾಕನ್ನು ಮಾಡ್ಕೊಳ್ಳೋಣ ರಿಂಗ್ ಬೀಡ್ಸನ್ನು. ಸೊ ಈ ಥರ ರಿಂಗ್ ಬೀಡ್ಸನ್ನ ಲಾಕನ್ನು ಹಾಕಿದ ಮೇಲೆ ಈ ರಿಂಗ್ ಬೀಡ್ಸು ಎಲ್ಲಿಗೆ ಬರುತ್ತೆ ನೋಡ್ಕೊಳ್ಳೋಣ ಫಸ್ಟು. ಸೊ ಈ ಥರ ರಿಂಗ್ ಬೀಡ್ಸ್ ಲಾಕ್ ಹಾಕಿದ ಮೇಲೆ ಮತ್ತೆ 1 ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಕರೆಕ್ಟಾಗಿ ಮೆಜರ್ಮೆಂಟ್ನ ನೋಡ್ಕೊಂಡ್ಬಿಟ್ಟು ಆ ಪಾಯಿಂಟಿಗೆ ನೀಡಲ್ನ ಹಾಕಿಬಿಟ್ಟು ದಾರನ ತಗೊಂಡು 2ರಿಂದ 1 ಸರಿ 2ರಿಂದ 1 ಸರಿ ಡಬಲ್ ಕ್ರೋಶೆನ ಹಾಕ್ಕೊತಾ ಇದ್ದೀನಿ. ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಪಕ್ಕದ ಪಾಯಿಂಟಿಗೆ ಮತ್ತೆ ಡಬಲ್ ಕ್ರೋಶೆನ ವರ್ಕ್ ಅನ್ನೋದು ಮಾಡ್ತಾ ಇದ್ದೀನಿ.
ಸೊ ಮತ್ತೆ ನೀಡಲ್ ಮೇಲೆ ದಾರನ ಸುತ್ಕೊಳ್ಳೋಣ. ಆದಷ್ಟು ಪಕ್ಕಕ್ಕೇನೆ ಡಬಲ್ ಕ್ರೋಶೆ ಕಂಬಗಳನ್ನ ಹಾಕೋಬೇಕು ಈ ಡಿಸೈನ್ಗೆ. ಸೊ ಮತ್ತೆ ಒನ್ ಟೈಮ್ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರನ ತೊಗೊಂಡು ಡಬಲ್ ಕ್ರೋಶೆ ಕಂಬನ ಹಾಕ್ತಾ ಇದ್ದೀನಿ. ಸೊ ಸ್ಟಾರ್ಟಿಂಗಲ್ಲಿ ಬಾರ್ಡರ್ ಇದೆಯಲ್ವಾ, ಸ್ವಲ್ಪ ನೀಡಲ್ನ ಹಾಕಿ ತೊಗೊಳೋದಕ್ಕೆ ಟೈಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ನೀವು ಸ್ವಲ್ಪ ದೂರ ಆ ಬಾರ್ಡರ್ ಫಿನಿಶ್ ಆದಮೇಲೆ ಆ ಬಾರ್ಡರ್ ಅಂಚೇನಿದೆಯಲ್ಲ ಸಾಫ್ಟ್ ಆಗಿರುತ್ತೆ, ಆರಾಮಾಗಿ ನೀವು ಫಾಸ್ಟಲ್ಲಿ ಕೂಡ ಹಾಕ್ಕೊಂಡು ಹೋಗ್ಬೋದು. ಸೊ ಮತ್ತೆ ಡಬಲ್ ಕ್ರೋಶೆ ಕಂಬ ಇಲ್ಲಿ ಬಂದು ಸ್ವಲ್ಪ ಕೌಂಟಿಂಗ್ ಜಾಸ್ತಿನೇ ಹಾಕಿದ್ದೀನಿ. ಡಬಲ್ ಕ್ರೋಶೆ ಸ್ಟಾರ್ಟಿಂಗಲ್ಲಿ ಮಾತ್ರ 4 ಡಬಲ್ ಕ್ರೋಶೆನ ಹಾಕಿ ರಿಂಗ್ ಬೀಡ್ಸನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಈ ಒಂದು ಡಿಸೈನ್ಗೆ. ನಿಮಗೆ ಬೇಕಿದ್ದರೆ ಇಲ್ಲಿ ದೂರ ಹತ್ರ ನಿಮ್ಮ ಚಾಯ್ಸ್ಗಳು ಕೂಡ ಇರುತ್ತೆ. ನಿಮಗೆ ಹತ್ತಿರದಲ್ಲಿ ರಿಂಗ್ ಬೀಡ್ ಜಾಸ್ತಿ ಬೇಕು, ಗ್ರ್ಯಾಂಡಾಗಿ ಕಾಣಿಸ್ಬೇಕು ಅನ್ನೋಂಗಿದ್ರೆ ನೀವು 4 ಡಬಲ್ ಕ್ರೋಶೆ ಕಂಬ ಹಾಕಿ ಒಂದು ರಿಂಗ್ ಬೀಡ್ಸನ್ನ ಆ್ಯಡ್ ಮಾಡ್ಕೋಬೋದು. ಇಲ್ಲ ನಮಗೆ ದೂರ ಬೇಕು ಅಂದರೆ ಆರಾಮಾಗಿ ನೀವು ಸ್ವಲ್ಪ ದೂರದಲ್ಲಿ ಕೂಡ ಹಾಕೋಬೋದು. ಈಗ ನೋಡಿ ನಾನು 10 ಟೈಮ್ ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ್ದೀನಿ. 3, 6, 9, 10. ಸೊ ಸ್ಟಾರ್ಟಿಂಗಲ್ಲಿ ಮಾತ್ರ ನಾನು 3 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿಬಿಟ್ಟು ರಿಂಗ್ ಬೀಡ್ಸನ್ನ ಹಾಕ್ಕೊಂಡಿದ್ದೆ. ಆಮೇಲೆ ಮತ್ತೆ 10 ಬಾರಿ ಡಬಲ್ ಕ್ರೋಶೆ ಕಂಬನ ಹಾಕಿ ಒಂದು ರಿಂಗ್ ಬೀಡ್ಸನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ ಸೇಮ್ ಕಂಟಿನ್ಯೂ ಆಗಿ 10 ಡಬಲ್ ಕ್ರೋಶೆ ಕಂಬನ ಹಾಕಿ ಮತ್ತೆ ಒಂದು ರಿಂಗ್ ಬೀಡ್ಸನ್ನ ಹಾಕಿಬಿಟ್ಟು ಡಿಸೈನ್ ಅನ್ನೋದು ಸ್ಯಾರಿ ಫುಲ್ಲಾಗಿ ಹಾಕ್ಕೊಂಡು ಹೋಗಬೇಕಾಗತ್ತೆ. ಸೇಮ್ ಒಂದು ಬಾರಿ ನೀಡಲ್ ಮೇಲೆ ದಾರನ ಸುತ್ಕೋಬೇಕು, ಮತ್ತು ಅದು ಎಲ್ಲಿ ರೀಚ್ ಆಗುತ್ತೆ ಕರೆಕ್ಟಾಗಿ ನೋಡಿಕೊಂಡು ಆ ಪಾಯಿಂಟ್ಗೆ ನೀಡಲ್ನ ಹಾಕಿ ದಾರನ ತಂದು ಮತ್ತೆ 10 ಬಾರಿ ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೊಂಡು ಒಂದು ರಿಂಗ್ ಬೀಡ್ಸ್ ಅನ್ನೋದು ಹಾಕೋಬೇಕಾಗುತ್ತೆ ಈ ಡಿಸೈನ್ಗೆ. ಸೊ ಈ ಡಿಸೈನ್ಗೆ ಬಂದು ಈ ರೀತಿಯಾಗಿ ಡಿಸೈನ್ ಅನ್ನೋದು ಬರುತ್ತೆ. ಕುಚ್ಚು ಬಂದುಬಿಟ್ಟು ಈ ರಿಂಗ್ ಬೀಡ್ಸ್ ಒಳಗಡೆ ಕುಚ್ಚು ಅನ್ನೋದು ಹಾಕ್ತಾ ಇದ್ದೀನಿ. ಸೊ ಸ್ಯಾರಿ ಫುಲ್ಲಾಗಿ ಇದೇ ರೀತಿ ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗ್ಬಿಟ್ಟು ಲಾಸ್ಟಿಗೆ ರಿಂಗ್ ಬೀಡ್ಸಲ್ಲಿ ಕುಚ್ಚು ಅನ್ನೋದು ಈ ಒಂದು ಸೀರೆಗೆ ನಾನು ಹಾಕ್ತಾ ಇದ್ದೀನಿ. ಸೊ ಸ್ಯಾರಿ ಫುಲ್ಲಾಗಿ ಹಾಕಿಬಿಟ್ಟು ಕುಚ್ಚು ಕಟ್ಟಿ ಡಿಸೈನಿನ ಫೈನಲ್ ಲುಕ್ಕು ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಈ ಡಿಸೈನ್ಗೆ ಕುಚ್ಚು ಕಟ್ಟಿದ ಮೇಲೆ ಡಿಸೈನಿನ ಫೈನಲ್ ಲುಕ್ ಬಂದು ಈ ಥರ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಸೊ ಸ್ಯಾರಿಯಲ್ಲಿ ಏನು ಕಲರ್ ಇದೆಯೋ ಆ ಕಲರಲ್ಲಿ ಎಲ್ಲ ಕಲರಲ್ಲಿ ಕುಚ್ಚು ಅನ್ನೋದು ಹಾಕಿದ್ದೀನಿ. ಸೊ ಸಿಲ್ವರ್ ಮಾತ್ರ ಅವಾಯ್ಡ್ ಮಾಡಿದ್ದೀನಿ. 3 ಕಲರಲ್ಲಿ ಕುಚ್ಚು ಅನ್ನೋದು ಈ ಒಂದು ಡಿಸೈನ್ಗೆ ನಾನು ಹಾಕಿದ್ದೀನಿ. ಕಲರ್ ಕಾಂಬಿನೇಷನ್ ಇತ್ತು, ಹಾಗೆ ಥ್ರೆಡ್ ಕೂಡ ಇತ್ತು, ಹಾಗಾಗಿ ಈ ಥರ ಕಲರಲ್ಲಿ ಕುಚ್ಚು ಅನ್ನೋದು ಹಾಕಿದ್ದೀನಿ. ನೀವು ಕೂಡ ಇದೇ ಥರ ಹಾಕಬೇಕು ಅಂತ ಏನಿಲ್ಲ, ಎರಡೇ ಕಲರ್ ಹಾಕ್ಕೊಂಡ್ರು ಕೂಡ ಡಿಸೈನ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಕಾಂಟ್ರಾಸ್ಟ್ ಕಲರಲ್ಲಿ ಯಾಕೆ ಮಲ್ಟಿ ಕಲರಲ್ಲಿ ಸ್ಯಾರೀಸ್ ಇದ್ದರೆ ಈ ಥರ ಕುಚ್ಚನ್ನ ನೀವು ಟ್ರೈ ಮಾಡ್ಬೋದು. ಸೊ ಫೈನಲ್ ಆಗಿ ಲುಕ್ ಬಂದು ಈ ರೀತಿ ಬಂದಿದೆ. ಒಂದೇ ಸ್ಟೆಪ್ಪಲ್ಲಿ ಫಾಸ್ಟಲ್ಲಿ ಆಗುವಂಥ ಒಂದು ಡಿಸೈನ್ ಇದು. ಸೊ ಒಂದೇ ಪ್ರೈಸಲ್ಲಿ ಹಾಕಿದ್ದೀನಿ 3 ಸೀರೆ ಅಂತ ಹೇಳಿದ್ನಲ್ಲ. ಸೊ 350 ಚಾರ್ಜ್ ಮಾಡಿದ್ದೀನಿ. ಸೊ ನಿಮ್ಮ ಊರ ಮೇಲೆ ಸ್ವಲ್ಪ ಜಾಸ್ತಿ ಕೊಡ್ತಾರೆ ಅನ್ನೋಂಗಿದ್ರೆ ನೀವು ಆರಾಮಾಗಿ 350ಇಂದ 400ವರೆಗೂ ಚಾರ್ಜನ್ನು ಮಾಡ್ಬೋದು. ಬನ್ನಿ ಈಗ ನಾನು ಎರಡನೇ ಡಿಸೈನ್ನ ನೋಡೋಣ ಯಾವ ರೀತಿ ಹಾಕೋದು ಅಂತ. ಇದು ಬಂದು ನನ್ನ ಎರಡನೇ ಸೀರೆ, ಎರಡನೇ ಡಿಸೈನು. ಸ್ಯಾರಿ ಬಂದು ರೆಡ್ ಕಲರ್ ನೋಡ್ಬೋದು, ರೆಡ್ ಅಂದ್ರೇ ರಿಚ್. ಸೊ ಲೈಟ್ ವೆಯ್ಟ್ ಆಗಿರುವಂಥ ಒಂದು ಸೀರೆಗೆ ಇವತ್ತು ಸಿಂಪಲ್ಲಾಗಿಯೇ ಹಾಕ್ತಾ ಇದ್ದೀನಿ. ಇದು ಕೂಡ ಒಂದೇ ಸ್ಟೆಪ್ಪಲ್ಲಿ ಮುಗಿದೋಗ್ಬಿಡುತ್ತೆ. ಆ್ಯಕ್ಚುಲಿ ಇದು ರೀಸೆಂಟಾಗಿ ಅಪ್ಲೋಡ್ ಮಾಡಿದ್ದೀನಿ ಈ ಡಿಸೈನ್ನ, ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಹೇಳಿದ್ನಲ್ಲ ಬೀಡ್ಸ್ ಕೂಡ ಹಾಕೋಬೋದು ಅಂತ ಆ ವಿಡಿಯೋದಲ್ಲಿ ಹೇಳಿದ್ದೀನಿ. ನೆಕ್ಸ್ಟ್ ಹಾಕುವಂಥ ಸೀರೆಗೆ ತೋರಿಸ್ತೀನಿ ಅಂತ. ಬಟ್ ಅದು ಡಿಸೈನ್ ಇದೆ, ಇದೇ ಸೀರೆಗೆ ಹಾಕ್ತಾ ಇದ್ದೀನಿ. ಫಸ್ಟ್ ನೋಡಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ತೀವಲ್ಲ 2 ಲಾಕು, ಆ ರೀತಿ 2 ಲಾಕನ್ನು ಹಾಕೊಳ್ಳೋಣ. ಇದಕ್ಕೂ ಕೂಡ ಸೇಮ್ ಥರ 2 ಲಾಕನ್ನು ಹಾಕಿದ ಮೇಲೆ 1 ಚೈನ್ 2 ಚೈನ್ ಹಾಕ್ಕೊತಾ ಇದ್ದೀನಿ. 2 ಚೈನ್ ಹಾಕಿ ನೀಡಲ್ ಮೇಲೆ 1 ಬರೆ ದಾರ ಸುತ್ತಕೊಂಡು ಸೇಮ್ ಪಕ್ಕಕ್ಕೇ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ತಾ ಇದ್ದೀನಿ. ಫಸ್ಟ್ನೇ ಸೀರೆಗೆ ಏನು ವರ್ಕ್ ಮಾಡಿದ್ದೀನಿ ಅಲ್ವಾ ಡಬಲ್ ಕ್ರೋಶೆ, ಅದೇ ಮೆಥಡಲ್ಲೇ ಈ ಒಂದು ಸೀರೆಗೆ ಕೂಡ ಡಬಲ್ ಕ್ರೋಶೆನ ಹಾಕ್ತಾ ಇದ್ದೀನಿ. ಜಸ್ಟ್ ಇಲ್ಲಿ ನೋಡಿ 2 ಟೈಮ್ ಡಬಲ್ ಕ್ರೋಶೆನ ಹಾಕಿಬಿಟ್ಟು ಚೈನ್ಸ್ನ ಮಾಡ್ಕೊತಾ ಇದ್ದೀನಿ. 1 2 3 2 ಡಬಲ್ ಕ್ರೋಶೆ. ಫಸ್ಟ್ ಹಾಕಿರುವಂಥ ಚೈನ ಬಂದು ಸ್ಕಿಪ್ ಮಾಡ್ತಾ ಇದ್ದೀನಿ ನಾನು. 2 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 3 ಚೈನ ಹಾಕ್ಕೊಂಡಿದ್ದೀನಿ. 3 ಚೈನ ಹಾಕಿಬಿಟ್ಟು ಈ 3 ಚೈನು ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಕರೆಕ್ಟಾಗಿ ಮೆಜರ್ಮೆಂಟ್ ನೋಡ್ಕೊಂಡ್ಬಿಟ್ಟು ಆ ಪಾಯಿಂಟಿಗೆ ನೀಡಲ್ನ ಹಾಕಿ ದಾರನ ತಂದು ಮತ್ತೆ ಡಬಲ್ ಕ್ರೋಶೆ ಕಂಬನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದು ನಾನು 3 ಟೈಮ್ ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಮಾತ್ರ 2 ಹಾಕಿದ್ದೆ, ಇಲ್ಲಿಂದ ನಾನು 3 ಡಬಲ್ ಕ್ರೋಶೆ ಕಂಬಗಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ರೀತಿ 3 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡ್ಕೊಳ್ಳೋಣ. ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಒಂದು ಗೋಲ್ಡ್ ಕಲರು ಬೀಡ್ಸನ್ನು ಆ್ಯಡ್ ಮಾಡಿಕೊಂಡು, ಇಲ್ಲಿ ಬೀಡ್ ಲಾಕ್ ಹಾಕ್ತಾ ಇಲ್ಲ ನಾನು, ಹಾಗೆ ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಕರೆಕ್ಟಾಗಿ ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಡ್ಬಿಟ್ಟು ಆ ಪಾಯಿಂಟಿಗೆ ನೀಡಲ್ನ ಹಾಕಿ ದಾರನ ತಂದು ಫಸ್ಟ್ ಹಾಕಿರುವಂಥ ಡಬಲ್ ಕ್ರೋಶೆ ಮೆಜರ್ಮೆಂಟಿಗೆ ನೆಕ್ಸ್ಟ್ ಒಂದು ಡಬಲ್ ಕ್ರೋಶೆ ಕಂಬ ಅನ್ನೋದು ಹಾಕ್ತಾ ಇದ್ದೀನಿ. ಸೊ ಮತ್ತೆ ನೀಡಲ್ ಮೇಲೆ ದಾರನ ಸುತ್ಕೊತಾ ಇದ್ದೀನಿ, ಮತ್ತು ಪಕ್ಕಕ್ಕೆ ನೀಡಲ್ನ ಹಾಕಿ
ದಾರನ ತಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಡಬಲ್ ಕ್ರೋಶೆ ಕಂಬ ಅನ್ನೋದು 2 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಈಗ ಇದಕ್ಕೆ 2 ರೀತಿ ಬೀಡ್ಸನ್ನ ತೋರಿಸಿದ್ನಲ್ಲ, ಒಂದು ಲೀಫ್ ಬೀಡ್ ತೋರಿಸಿದ್ದೀನಿ, ಒಂದು ರೌಂಡ್ ಶೇಪ್ ಇರುವಂಥದ್ದು ತೋರಿಸಿದ್ದೀನಿ. ಈಗ ಮತ್ತೆ ಆ ಲೀಫ್ ಬೀಡನ್ನ ಹಾಕಿಬಿಟ್ಟು ಇದನ್ನೇ ಮತ್ತೆ ಲಾಕ್ ಮಾಡೋದು ಬೇಡ, ಹಾಗೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಸ್ವಲ್ಪ ನೋಡಿ ಆ ನೀಡಲ್ ಮೇಲೆ ಏನು ದಾರ ಇದೆಯಲ್ವಾ ಎಕ್ಸಾಕ್ಟ್ ಆಗಿ ಆ ಒಂದು ಮೆಜರ್ಮೆಂಟ್ಗೆ ಕೆಳಗಡೆ ಡಬಲ್ ಕ್ರೋಶೆನ ಹಾಕ್ಕೋಬೇಕು. ಈ ಥರ ಹತ್ತಿರದಲ್ಲಿ ಹಾಕ್ಕೊಂಡ್ರೆ ಆ ಬೀಡ್ಸ್ ಮೇಲೆ ಒಂಥರ ಸುಕ್ಕು ಬಂದಂಗೆ ಆಗುತ್ತೆ. ಸೊ ಆದಷ್ಟು ಕರೆಕ್ಟಾಗಿ ಮೇಲೆ ಎಷ್ಟು ರೀಚ್ ಆಗಿದೆ ನೋಡಿಕೊಂಡು ಆ ಪಾಯಿಂಟಿಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ. ಮತ್ತು ಈಗ ಈ ಸೈಡಲ್ಲಿ ಕೂಡ 2 ಡಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ, ಈ ಕಡೆ ಕೂಡ 2 ಡಬಲ್ ಕ್ರೋಶೆ ಕಂಬನ ಹಾಕಿಬಿಟ್ಟು ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡ್ಕೊಂಡ್ಬಿಟ್ಟು ಈಗ ಮತ್ತೆ ಒಂದು ರೌಂಡ್ ಶೇಪ್ ಬೀಡ್ಸನ್ನ ತೊಗೊಂಡಿದ್ದೀನಿ ಗೋಲ್ಡ್ ಕಲರು. ಇಲ್ಲಿ ಕೂಡ ಬೀಡ್ ಲಾಕ್ ಆಗ್ತಾಯಿಲ್ಲ, ಹಾಗೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತು ಸೇಮ್ ಪಾಯಿಂಟಿಗೆ ನೀಡಲ್ನ ಹಾಕಿಬಿಟ್ಟು ದಾರನ ತಂದು ಲಾಕ್ ಮಾಡಿ ಮತ್ತೆ ಡಬಲ್ ಕ್ರೋಶೆನ ಹಾಕ್ತಾಯಿದ್ದೀನಿ. ಸೊ ಮತ್ತೆ ಒನ್ ಟೈಮ್ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ. ಇಲ್ಲಿ ಕೂಡ ನಾನು ಸ್ಟಾರ್ಟಿಂಗಲ್ಲಿ ಅಲ್ಲಿ 4 ಡಬಲ್ ಕ್ರೋಶೆ ಅಲ್ಲ 3 ಟೈಮ್ ಡಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ ಅಲ್ವಾ ಈ ಸೈಡು. ಸೊ ಈಗ ಈ ಕಡೆ ಕೂಡ ನಾನು 3 ಟೈಮ್ ಡಬಲ್ ಕ್ರೋಶೆ ಕಂಬ ಮಾಡಿದ್ದೀನಿ. ಸೊ ನೀಟಾಗಿ ನೀವು ನೋಡ್ಕೊಳ್ಳಿ ಅನಿಸುತ್ತೆ. ಫಸ್ಟು 3 ಡಬಲ್ ಕ್ರೋಶೆ ಕಂಬ, ಸ್ಟಾರ್ಟಿಂಗಲ್ಲಿ 2 ಡಬಲ್ ಕ್ರೋಶೆ ಕಂಬ ಹಾಕಿ 3 ಚೈನ ಹಾಕಿದ್ದೀನಿ. 3 ಚೈನ್ ಹಾಕಿದ ಮೇಲೆ ಮತ್ತೆ 3 ಸತೆ ಡಬಲ್ ಕ್ರೋಶೆ ವರ್ಕ್ ಮಾಡಿದ್ದೀನಿ. ಆಮೇಲೆ ಒಂದು ಬೀಡ್ಸನ್ನು ಹಾಕಿಬಿಟ್ಟು 2 ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡಿದ್ದೀನಿ. ಆಮೇಲೆ ಮತ್ತೆ ಒಂದು ಲೀಫ್ ಬೀಡನ್ನ ಹಾಕಿ ಸೇಮ್ ಮತ್ತೆ 2 ಡಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ. 2 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಒಂದು ಬೀಡ್ಸನ್ನು ಹಾಕಿದ್ದೀನಿ. ಆಮೇಲೆ ಮತ್ತೆ ಸೇಮ್ 3 ಡಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ. ಆಮೇಲೆ 3 ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ಮತ್ತೆ ಈಗ ಚೈನ್ಸನ್ನು ಹಾಕ್ಕೊತಾ ಇದ್ದೀನಿ. 3 ಚೈನ್ನ ಹಾಕಿಬಿಟ್ಟು ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಇದು ಎಲ್ಲಿ ರೀಚ್ ಆಗುತ್ತೆ ನೋಡ್ಕೊಂಡ್ಬಿಟ್ಟು ಆ ಪಾಯಿಂಟಿಗೆ ನೀಡಲ್ನ ಹಾಕಿ ದಾರನ ತಂದು ಮತ್ತೆ 3 ಟೈಮ್ ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ತಾ ಇದ್ದೀನಿ. ತುಂಬ ಈಸಿ ಮೆಥಡ್ ಫ್ರೆಂಡ್ಸ್, ಇದು ಒಂದೇ ಮೆಥಡಲ್ಲೇ ಕಾಣಿಸುತ್ತೆ ಡಿಸೈನ್ ನಿಮಗೆ, ಆದರೆ ಸ್ವಲ್ಪ ಚೇಂಜಸ್ ಇರುತ್ತೆ. ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಆರಾಮಾಗಿ ನೋಡಿಕೊಂಡು ಟ್ರೈ ಮಾಡಿ. ತುಂಬ ಬೇಗ ಆಗುವಂಥದ್ದು ಹಾಗೆ ಫಾಸ್ಟಲ್ಲಿ ಆಗುವಂಥದ್ದು. ಸೇಮ್ ಇದೇ ರೀತಿ ಈಗ ಈ ಕಡೆ ಕೂಡ ನಾನು ವರ್ಕ್ ಅನ್ನೋದು ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ಸೇಮ್ ಮತ್ತೆ 3 ಚೈನ್ ಹಾಕ್ಕೊತಾ ಇದ್ದೀನಿ. ಈ 3 ಚೈನ್ ಒಳಗಡೆ ಕುಚ್ಚು ಅನ್ನೋದು ಸೀರೆಗೆ ನಾನು ಹಾಕ್ತಾ ಇದ್ದೀನಿ. ಮತ್ತು 3 ಚೈನ್ ಹಾಕಿದ ಮೇಲೆ ಅದು ಎಲ್ಲಿ ರೀಚ್ ಆಗುತ್ತೆ ನೋಡಿಕೊಂಡು ಮತ್ತೆ ಡಬಲ್ ಕ್ರೋಶೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. 3 ಬಾರಿ ಡಬಲ್ ಕ್ರೋಶೆ ಕಂಬನ ಹಾಕಿಬಿಟ್ಟು ಒಂದು ಬೀಡ್ಸನ್ನು ಹಾಕಿ ಮತ್ತೆ 2 ಟೈಮ್ ಡಬಲ್ ಕ್ರೋಶೆ ಕಂಬನ ವರ್ಕ್ ಅನ್ನೋದು ಮಾಡ್ತಾಯಿದ್ದೀನಿ. ಎಲ್ಲಿ ಏನೂ ಚೇಂಜಸ್ ಬರೋದಿಲ್ಲ ಫ್ರೆಂಡ್ಸ್, ಡಿಸೈನು ಸೇಮ್ ಮೆಥಡಲ್ಲೇ ಸ್ಯಾರಿ ಫುಲ್ಲಾಗಿ ನೀವು ಹಾಕ್ಕೊಂಡು ಹೋಗಬೇಕು. ಸೊ ಈ ಥರ ಬರುತ್ತೆ ಒಂದೇ ಕಲರಲ್ಲಿ ಹಾಕಿರೋದ್ರಿಂದ. ಸೊ ಈ ಬೀಡ್ಸ್ ಏನಿದೆಯಲ್ಲ ಹೈಲೈಟ್ ಆಗಿ ಕಾಣಿಸುತ್ತೆ. ಕುಚ್ಚು ಕೂಡ ಅಷ್ಟೇ ರೆಡ್ ಕಲರಲ್ಲೇ ಹಾಕ್ತಾ ಇದ್ದೀನಿ, ಯಾಕಂದರೆ ಈ ಬೀಡ್ಸ್ ಲುಕ್ ಅನ್ನೋದು ಚೆನ್ನಾಗಿ ಕಾಣಿಸುತ್ತೆ. ಇದು ನಿಮಗೆ ಈ ಥರ ಎಲೆ ಬೀಡ್ಸ್ ಇಷ್ಟ ಇಲ್ಲ ಅಂದರೆ ಸೇಮ್ ರೌಂಡ್ ಶೇಪ್ ಬೀಡ್ಸ್ ಕೂಡ ಹಾಕ್ಕೊಂಡು ಈ ಡಿಸೈನ್ನ ನೀವು ಟ್ರೈ ಮಾಡ್ಬೋದು. ಸ್ಯಾರಿ ಫುಲ್ಲಾಗಿ ಇದೇ ರೀತಿಯಲ್ಲಿ ಹಾಕ್ಕೊಂಡು ಹೋಗ್ಬಿಟ್ಟು ಲಾಸ್ಟಲ್ಲಿ ಕುಚ್ಚು ಕಟ್ಟಿ ಡಿಸೈನಿನ ಫೈನಲ್ ಲುಕ್ಕು ಕೂಡ ನಾನು ನಿಮಗೆ ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಬರುತ್ತೆ, ತುಂಬ ನೀಟ್ ಫಿನಿಶಿಂಗ್ ಬರುವಂಥ ಡಿಸೈನು ಒಂದೇ ಸ್ಟೆಪ್ಪಲ್ಲಿ ಕಂಪ್ಲೀಟಾಗಿ ಮುಗಿದೋಗುತ್ತೆ. ಇದಕ್ಕೆ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಈ ಡಿಸೈನ್ಗೆ ಕುಚ್ಚು ಹಾಕಿದ ಮೇಲೆ ಈ ಡಿಸೈನ್ ಲುಕ್ ಬಂದು ನೋಡಿ ಈ ಥರ ಬಂದಿದೆ. ಸೊ ಒಂದೇ ಕಲರ್ಲಿ ವರ್ಕ್ ಮಾಡಿ ಒಂದೇ ಕಲರ್ಲಿ ಕುಚ್ಚು ಅನ್ನೋದು ಈ ಒಂದು ಸೀರೆಗೆ ಹಾಕಿದ್ದೀನಿ. ಲೈಟ್ ವೆಯ್ಟ್ ಆಗಿರುವಂಥ ಮೈಸೂರು ಸಿಲ್ಕ್ ಸೀರೆಗೆ ಈ ರೀತಿ ಡಿಸೈನ್ ಅನ್ನೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಒಂದು ರೀತಿ ಗ್ರ್ಯಾಂಡ್ ಲುಕ್ಕೂ ಬಂದಿದೆ ಈ ಡಿಸೈನ್ಗೆ. ನೀವು ನೋಡ್ಬೋದು ಬೀಡ್ಸ್ ಬಂದು ಹೈಲೈಟ್ ಆಗಿ ಈ ಒಂದು ಸೀರೆಗೆ ಕಾಣಿಸುತ್ತೆ. ತುಂಬ ಈಸಿಯಾಗಿ ಹಾಕುವಂಥ ಡಿಸೈನು. ಸೊ ಮೈಸೂರು ಸಿಲ್ಕೆಲ್ಲ ಎಲ್ಲ ಸೀರೆಗೆ ಮ್ಯಾಚ್ ಆಗುತ್ತೆ. ಸೊ ಈ ಕಲರ್ಗೆ ನೋಡ್ಬೋದು ನೀವು, ಲುಕ್ ವೈಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಫೈನಲ್ ಆಗಿ ಡಿಸೈನ್ ಲುಕ್ಕು ಈ ಥರ ಬಂದಿದೆ. ಇದಕ್ಕೂ ಕೂಡ ಅಷ್ಟೇ 350 ಚಾರ್ಜ್ ಮಾಡಿದ್ದೀನಿ. ನಿಮ್ಮೂರ ಮೇಲೆ ಇನ್ನೂ ಜಾಸ್ತಿ ಕೊಡೋಂಗಿದ್ರೆ ಆರಾಮಾಗಿ ನೀವು ಜಾಸ್ತಿ ಪ್ರೈಸನ್ನು ತೊಗೋಬೋದು. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಬನ್ನಿ 3ನೇ ಡಿಸೈನ್ ನೋಡೋಣ ಯಾವ ರೀತಿ ಹಾಕೋದು ಅಂತ. ಇದು ಬಂದು ನನ್ನ 3ನೇ ಸೀರೆ ಆಗಿರುತ್ತೆ ಫ್ರೆಂಡ್ಸ್. ಇದು ಬಂದು ನೋಡಿ ಸ್ಟಾರ್ಟಿಂಗಲ್ಲಿ ಸೇಮ್ ಮತ್ತೆ ನೀಡಲ್ನ ಹಾಕಿ ದಾರನ ತಂದು 2 ಲಾಕನ್ನು ಹಾಕ್ಕೊತೀವಲ್ವ ಆ ರೀತಿ 2 ಲಾಕನ್ನು ಹಾಕೋಬೇಕು ಫಸ್ಟು. ಸೊ ಒಂದು ಲಾಕನ್ನು ಹಾಕಿದ ಮೇಲೆ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಲಾಕನ್ನು ಹಾಕಿ 2 ಲಾಕನ್ನು ಹಾಕಿದ ಮೇಲೆ 2 ಚೈನ ಹಾಕ್ಕೊತಾ ಇದ್ದೀನಿ. 2 ಚೈನ ಹಾಕಿ ಒಂದು ಬಾರಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತು ಪಕ್ಕಕ್ಕೇನೆ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ. ನೋಡೋದಕ್ಕೆ ಸೇಮ್ ಮೆಥಡ್ ಆದರೂ ಸ್ವಲ್ಪ ಚೇಂಜಸ್ ಅನ್ನೋದು ಇದ್ದೇ ಇರುತ್ತೆ.
ಇಲ್ಲಿ ನಾನು ಡಿಸೈನ್ನ ಚೇಂಜ್ ಮಾಡ್ತಾಯಿದ್ದೀನಿ. ಫಸ್ಟ್ ಬಂದು 2 ಚೈನ್ ಹಾಕಿದ ಮೇಲೆ 2 ಟೈಮ್ ಡಬಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ. 2 ಟೈಮ್ ಡಬಲ್ ಕ್ರೋಶ ಕಂಬ ಹಾಕಿದ ಮೇಲೆ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಈಗ ಸ್ಟಾರ್ಟಿಂಗಲ್ಲೇ ಒಂದು ಬೀಡ್ಸನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಬೀಡ್ಸನ್ನು ಹಾಕಿ ಇಲ್ಲಿ ಬೀಡ್ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ಥರ ಬೀಡ್ ಲಾಕನ್ನು ಹಾಕಿದ ಮೇಲೆ ಮತ್ತೆ 1 ಬರೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಇಲ್ಲೇ ನಾವು ಡಬಲ್ ಕ್ರೋಶೆ ಕಂಬನ ಹಾಕಿದ್ದೀವಲ್ವ, ಇದ್ರೊಳಗಡೆ ಈ ಕಡೆ ಚೈನ್ ಬಿಟ್ಬಿಟ್ಟು 2 ಡಬಲ್ ಕ್ರೋಶೆ ಏನಿದೆಯಲ್ಲ ಅದ್ರೊಳಗಡೆ ನೀಡಲ್ನ ಹಾಕಿ ದಾರನ ತಂದು 2ರಿಂದ 1 ಸರಿ 2ರಿಂದ 1 ಸರಿ ಡಬಲ್ ಕ್ರೋಶನ ಹಾಕ್ತಾಯಿದ್ದೀನಿ. ಮತ್ತು ನೀಡಲ್ ಮೇಲೆ ದಾರನ ಸುತ್ತಕೊಂಡು ಈ 2 ಡಬಲ್ ಕ್ರೋಶೆ ಮಧ್ಯದಲ್ಲಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ತಾ ಇದ್ದೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಮತ್ತೆ ಲಾಕ್ ಮಾಡ್ಕೊತಾ ಇದ್ದೀನಿ. ಸೇಮ್ ಮತ್ತೆ ಮೇಲೆ ಕೂಡ ನಾನು ಡಬಲ್ ಕ್ರೋಶೆ ಅನ್ನೋದು ವರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ 4 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ್ದೀನಿ. ಫಸ್ಟು ಬೀಡ್ಸ್ ಹಾಕಿರುವಂಥದ್ದನ್ನು ಸ್ಕಿಪ್ ಮಾಡಿಬಿಟ್ಟು ಇಲ್ಲಿ 4 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿ ಇದು ಆಮೇಲೆ ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಬಿಟ್ಟು ಆ ಪಾಯಿಂಟಿಗೆ ನೀಡಲ್ನ ಹಾಕಿ ದಾರನ ತಂದು ಈ ಡಿಸೈನ ಲಾಕ್ ಮಾಡಿಕೊಂಡು ಈಗ ಚೈನ್ಸನ್ನ ಮಾಡ್ಕೊತಾ ಇದ್ದೀನಿ. 1 2 3 ಚೈನ್ನ ಹಾಕಿಬಿಟ್ಟು ಈ 3 ಚೈನ್ ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ನಿಮಗೆ ಬೇಕಿದ್ದರೆ 4 ಚೈನ್ ಕೂಡ ಬೇಕಿದ್ದರೆ ಹಾಕೋಬೋದು. ಇಲ್ಲಿ ನಾನು 3 ಚೈನ ಹಾಕಿದ್ದೀನಿ, ನೀವು 4 ಬೇಕಿದ್ದರೆ ಹಾಕ್ಕೊಳ್ಳಿ. ಇಲ್ಲಿ 4 ಚೈನ್ಗಳನ್ನ ಹಾಕಿದ ಮೇಲೆ ನೋಡಿ ಸೇಮ್ ಮತ್ತೆ 2 ಚೈನ ಹಾಕ್ಕೊತಾ ಇದ್ದೀನಿ. 2 ಚೈನ ಹಾಕ್ಕೊಂಬಿಟ್ಟು ಮತ್ತೆ ಡಬಲ್ ಕ್ರೋಶೆ ಕಂಬನ ಹಾಕ್ತಾ ಇದ್ದೀನಿ. ಪಕ್ಕದಲ್ಲೇ ಹಾಕ್ತಾ ಇದ್ದೀನಿ, ಇದನ್ನು ತುಂಬ ದೂರ ಹಾಕೋದು ಬೇಡ. ಮತ್ತೆ ಡಬಲ್ ಕ್ರೋಶೆ ಕಂಬ, ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ. ಇಲ್ಲಿ ಕೂಡ ಸೇಮ್ 2 ಟೈಮ್ ಡಬಲ್ ಕ್ರೋಶೆ ಕಂಬನ ಮಾಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಚೈನ್ ಏನಿರುತ್ತೆ ಅಲ್ವ, ಇಲ್ಲಿ ಗ್ಯಾಪ್ ಏನು ಕಾಣಿಸ್ತಾ ಇದೆ ನೋಡಿ, ಈ ಗ್ಯಾಪಲ್ಲೇ ಮೇಲೆ ನೀಡಲ್ನ ಹಾಕಿ ವರ್ಕ್ ಅನ್ನೋದು ಈ ಒಂದು ಡಿಸೈನ್ಗೆ ಮಾಡಿದ್ದೀನಿ. ಇಲ್ಲಿ ಕೂಡ ನಿಮಗೆ ಕ್ಲಿಯರಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ರೀತಿ 2 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಥ್ರೆಡನ್ನು ಮೇಲೆ ಮಾಡ್ಕೋಬೇಕು. ಮತ್ತೆ ಒಂದು ಸ್ಮಾಲ್ ಬೀಡ್ಸನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಒಂದು ಬೀಡ್ಸನ್ನ ಹಾಕಿದ ಮೇಲೆ ಬೀಡ್ ಲಾಕ್ ಮಾಡೋದು, ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಈಗ ನೀಟಾಗಿ ಇಲ್ಲೇನು ಕಾಣಿಸ್ತಾ ಇದೆ ನೋಡಿ ಗ್ಯಾಪು, ಇದ್ರ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು 2ರಿಂದ 1 ಸರಿ 2ರಿಂದ 1 ಸರಿ ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಳ್ಳೋಣ. ಸೊ ಮತ್ತೆ ಸೇಮ್ ನೀಡಲ್ ಮೇಲೆ 1 ಬರಿ ದಾರನ ಸುತ್ಕೋಬೇಕು. ಮತ್ತು ಇದರೊಳಗಡೆ ಹೋಗಿ ದಾರನ ತಂದು ಮತ್ತೆ ಡಬಲ್ ಕ್ರೋಶನ ಹಾಕ್ತಾ ಇದ್ದೀನಿ. ಇಲ್ಲಿ 4 ಟೈಮ್ ಡಬಲ್ ಕ್ರೋಶನ ಹಾಕಿದ್ದೀನಿ. ಈ ಒಂದು ಡಬಲ್ ಕ್ರೋಶದಲ್ಲಿ ಕೆಳಗಡೆ ಬಂದು 2 ಟೈಮ್ ಡಬಲ್ ಕ್ರೋಶನ ಹಾಕಿದ್ವಲ್ಲ, ಅದು ಎರಡನ್ನೂ ಮಿಕ್ಸ್ ಮಾಡಿಕೊಂಡೆ ಅಟ್ಯಾಚದಲ್ಲಿ ಈ ಒಂದು ಡಬಲ್ ಕ್ರೋಶೆ ವರ್ಕ್ ಅನ್ನೋದು ಮಾಡಿದ್ದೀನಿ. ಈಗ ಬಂದುಬಿಟ್ಟು ನೋಡಿ ನಾನು ಚೈನ್ ಹಾಕ್ತಾ ಇಲ್ಲ, ಹಾಗೆ ಸ್ವಲ್ಪ ಗ್ಯಾಪ್ ಕೊಡೋದಕ್ಕೋಸ್ಕರ ಇಲ್ಲಿ ಬಂದು ಸೇಮ್ ಮತ್ತೆ ನೀಡಲ್ ಮೇಲೆ 1 ಬರಿ ದಾರನ ಸುತ್ತಕೊಂಡು ಕರೆಕ್ಟಾಗಿ ಅದು ಎಲ್ಲಿ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ನೀಡಲ್ನ ಹಾಕಿ ದಾರನ ತಂದು 2ರಿಂದ 1 ಸರಿ 2ರಿಂದ 1 ಸರಿ ಮತ್ತೆ ನೀಡಲ್ ಮೇಲೆ ದಾರನ ಸುತ್ಕೊತೀನಿ. ಮತ್ತು ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಏನು ಎಕ್ಸ್ಟ್ರಾ ಚೈನ್ ಹಾಕುವಂಥ ಅವಶ್ಯಕತೆ ಇಲ್ಲ. ಹಾಗೆ ಇಲ್ಲಿ ಏನು 2 ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೇ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಒಂದು ಬೀಡ್ಸನ್ನು ಹಾಕ್ತಾಯಿದ್ದೀನಿ. ಒಂದು ಬೀಡ್ ಹಾಕಿದ ಮೇಲೆ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಹಾಕಿದ ಮೇಲೆ ಮತ್ತೆ ಥ್ರೆಡ್ಡಿನ ದಾರನ ಸುತ್ಕೋಬೇಕು 1 ಬರಿ ನೀಡಲ್ ಮೇಲೆ. ಮತ್ತು ಇಲ್ಲೇನು ಗ್ಯಾಪ್ ಏನಿದೆಯಲ್ವ, ಈ ಒಂದು ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು ಡಬಲ್ ಕ್ರೋಶೆ ಕಂಬನ ಸೇಮ್ ಮತ್ತು 4 ಟೈಮ್ ಡಬಲ್ ಕ್ರೋಶೆ ಕಂಬನ ವರ್ಕ್ ಅನ್ನೋದು ಮಾಡ್ತಾಯಿದ್ದೀನಿ. ನಿಮಗೆ ಬೇಕಿದ್ದರೆ ಸ್ಟಾರ್ಟಿಂಗಲ್ಲೇ 3 ಆಚನ್ನು ಹಾಕ್ಕೊಂಬಿಟ್ಟು ಕುಚ್ಚಿಗೆ ಚೈನ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಒಂದೇ ಆಚನ್ನು ಮಾಡಿ ಕುಚ್ಚಿಗೆ ಚೈನ್ ಅನ್ನೋದು ಮಾಡ್ಕೊಂಡಿದ್ದೀನಿ. ನಿಮಗೇನಾದರೂ ಸ್ವಲ್ಪ ಒಂದೇ ಬೇಡ ಸಿಂಗಲ್ ಆಗಿರುತ್ತೆ ಸೈಡಲ್ಲಿ ಅಂದರೆ ಒಂದು 3 ಆಚನ್ನು ಕಂಟಿನ್ಯೂ ಆಗಿ ಹಾಕ್ಕೊಂಬಿಟ್ಟು ಕುಚ್ಚಿಗೆ ಚೈನ ಮಾಡ್ಕೋಬೋದು. ಇಲ್ಲ ಸ್ಟಾರ್ಟಿಂಗಲ್ಲೇ ಚೈನ ಮಾಡಿಕೊಂಡು ವರ್ಕ್ ಕೂಡ ನೀವು ಮಾಡ್ಕೋಬೋದು. ಸೊ ಸೇಮ್ ಈ ರೀತಿಯಾಗಿ ವರ್ಕ್ ಅನ್ನೋದು ಮಾಡ್ತಾಯಿದ್ದೀನಿ. ಮತ್ತು ಸ್ವಲ್ಪ ಥ್ರೆಡ್ಡನ್ನು ಮೇಲೆ ಮಾಡಿಕೊಂಡು ಮತ್ತೆ ಒಂದು ಬೀಡ್ಸನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಮತ್ತೆ ಸೇಮ್ 1 ಬೀಡ್ಸನ್ನ ಹಾಕಿ ಬೀಡ್ ಲಾಕ್ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಇಲ್ಲಿ ಹಾಕಿರುವಂಥ ಡಬಲ್ ಕ್ರೋಶದಲ್ಲಿ ನೀಡಲ್ನ ಹಾಕಿ ದಾರನ ತಂದು 2ರಿಂದ 1 ಸರಿ 2ರಿಂದ 1 ಸರಿ ಡಬಲ್ ಕ್ರೋಶನ ಹಾಕ್ತಾಯಿದ್ದೀನಿ. ಸೊ ನೀಡಲ್ ಮೇಲೆ ದಾರನ ಸುತ್ಕೋಬೇಕು, ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು 2ರಿಂದ 1 ಸರಿ 2ರಿಂದ 1 ಸರಿ. ಸೊ ಇದೇ ಥರ 4 ಟೈಪ್ ಡಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ. ಇಲ್ಲಿ ಸ್ಟಾರ್ಟಿಂಗ್ ಹೇಳಿದ್ನಲ್ಲ, ಒಂದು ಹಾಕೊಂಡು ಕುಚ್ಚಿಗೆ ಚೈನ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಂದು ನೋಡಿ 1 2 3 ಆಚೆಗಳನ್ನ ಹಾಕ್ಕೊಂಡಿದ್ದೀನಿ. 3 ಆಚನ್ನು ಹಾಕಿಬಿಟ್ಟು ಅದು ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕನ್ನು ಮಾಡಿ ಡಿಸೈನ್ನ
ಇಲ್ಲಿ ಚೈನ್ಸನ್ನು ಹಾಕ್ಕೊತಾ ಇದ್ದೀನಿ. ನಾನು 3 ಹಾಕಿದ್ದೀನಿ, ನೀವು 4 ಬೇಕಿದ್ರೆ ಹಾಕೋಬೋದು. ಇನ್ನೊಂದು ಸತಿ ಹೇಳ್ತಿದ್ದೀನಿ, ಎಳಿತೆ ಹೇಳ್ತಾರೆ ಅಂತ ಅಂದ್ಕೋಬೇಡಿ. ಮತ್ತೆ 3 ಚೈನ ಹಾಕಿ ಅದು ಎಲ್ಲಿ ರೀಚ್ ಆಗುತ್ತೆ ನೋಡಿಕೊಂಡು ಈ 3 ಚೈನ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತೆ ಸೇಮ್ 2 ಚೈನ ಹಾಕ್ಕೊತಾ ಇದ್ದೀನಿ. ಮತ್ತೆ ನೀಡಲ್ ಮೇಲೆ ದಾರನ ಸುತ್ಕೋಬೇಕು. ಕರೆಕ್ಟಾಗಿ ಅದು ಎಲ್ಲಿ ರೀಚ್ ಆಗುತ್ತೆ ನೋಡಿಕೊಂಡು ಇಲ್ಲಿ ಮತ್ತೆ ಸೇಮ್ 2 ಟೈಮ್ ಡಬಲ್ ಕ್ರೋಶನ್ನ ಮಾಡ್ಕೊತಾ ಇದ್ದೀನಿ. 2 ಟೈಮ್ ಡಬಲ್ ಕ್ರೋಶನ್ನ ಮಾಡ್ಕೋಬೇಕು. ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಬೀಡ್ಸನ್ನು ಹಾಕ್ಕೊತಾ ಇದ್ದೀನಿ. ಸಿಂಪಲ್ ಅಂತಾರೆ, ಹೆವಿ ಇದೆ ಅಂದ್ಕೋಬೇಡಿ. ತುಂಬಾ ಸಿಂಪಲ್ ಡಿಸೈನು, ಹೆವಿ ವರ್ಕ್ ಏನಿಲ್ಲ. ಮತ್ತೆ ಈ 2 ಡಬಲ್ ಕ್ರೋಶದಲ್ಲಿ ನೀಡಲ್ನ ಹಾಕಿದ್ದಾರೆ ಅಂತಂದು ಡಬಲ್ ಕ್ರೋಶನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಎಲ್ಲಿ ಬರುತ್ತೆ ನೋಡಿಕೊಂಡು ಅಲ್ಲಿ ಲಾಕ್ ಹಾಕಿ ಈಗ ಮತ್ತೆ 3 ಚೈನ ಹಾಕ್ಕೊತಾ ಇದ್ದೀನಿ. ಸೊ 3 ಚೈನ ಹಾಕಿಬಿಟ್ಟು ಲಾಕ್ ಮಾಡ್ಕೊಳ್ಳೋಣ. ಸೇಮ್ ಡಿಸೈನ್ನ ಸ್ಯಾರಿ ಫುಲ್ಲಾಗಿ ಕಂಟಿನ್ಯೂ ಆಗಿ ಇದೇ ರೀತಿ ವರ್ಕಲ್ಲಿ ಹಾಕ್ಕೊಂಡು ಹೋಗಬೇಕು. ಸೊ 3 ಆಚು ಒಂದೇ ಹತ್ತಿರದಲ್ಲಿ ಹಾಕಿ ಕುಚ್ಚಿಗೆ ಚೈನ್ ಅನ್ನೋದು ಮಾಡ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಸ್ವಲ್ಪ ಆಚುಗಳು ಬೇಕು ಅಂದರೆ ಇನ್ನೂ ಸ್ವಲ್ಪ 4 ಅಥವಾ 5 ಹಾಕ್ಕೊಂಡು ಕುಚ್ಚನ್ನು ಹಾಕ್ಕೋಬೋದು. ಇಲ್ಲ ಕುಚ್ಚು ಹತ್ತಿರ ಬೇಕು ಅಂದರೆ ನೀವು 2 ಕೂಡ ಹಾಕ್ಕೊಂಡು ಟ್ರೈ ಮಾಡ್ಬೋದು. ಬಟ್ ಫಿನಿಶಿಂಗ್ ಕಾಣಬೇಕು ಅಂದರೆ ಒಂದು 3 ಆಚಾದರೂ ಕಂಪ್ಲೀಟಾಗಿ ಹಾಕಲೇಬೇಕು. ಹಂಗಾದರೆ ಒಂದು ಲುಕ್ ಅನ್ನೋದು ಕಾಣಿಸುತ್ತೆ. ಇದು ವಿದೌಟ್ ಕುಚ್ಚು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಅದು ಕೂಡ ನನ್ನ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನಿಮಗೆ ಕುಚ್ಚಿಲ್ಲದೆ ಬೇಕಿದ್ದರೆ ಆರಾಮಾಗಿ ಡಿಸೈನ್ನ ನೀವು ನೋಡ್ಕೋಬೋದು. ಈ ರೀತಿಯಾಗಿ ಸ್ಯಾರಿ ಫುಲ್ಲಾಗಿ ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗ್ಬಿಟ್ಟು ಸ್ಯಾರಿ ಫುಲ್ ಕಂಪ್ಲೀಟ್ ಮಾಡಿ ಕುಚ್ಚನ್ನು ಹಾಕಿ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಆಲ್ಮೋಸ್ಟ್ ಇವತ್ತು 3 ಡಿಸೈನ್ ಕೂಡ ಆಲ್ಮೋಸ್ಟ್ ಸ್ವಲ್ಪ ಜಾಸ್ತಿ ಥ್ರೆಡ್ ಅಂತಲೇ ಹೇಳ್ಬೋದು. ಬೀಡ್ಸ್ ಬಂದು ಜಸ್ಟ್ ಒಂದೊಂದೇ ಆ್ಯಡ್ ಮಾಡಿದ್ದೀನಿ. ಸೊ ಸಿಂಪಲ್ ಆಗಿರುವಂಥ ಡಿಸೈನು ಒಮ್ಮೆ ಟ್ರೈ ಮಾಡಿ ನೋಡಿ. ಕಂಪ್ಲೀಟಾಗಿ ಡಿಸೈನ್ ಹಾಕಿ ಮುಗಿಸ್ಬಿಟ್ಟು ಕುಚ್ಚನ್ನು ಹಾಕಿದ್ದೀನಿ. ಸೊ ಕುಚ್ಚು ಕಟ್ಟಿದ ಮೇಲೆ ಈ ಡಿಸೈನ್ ಲುಕ್ ಬಂದು ಈ ಥರ ಬಂದಿದೆ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು. ಇದಕ್ಕೆ ಕುಚ್ಚು ಬಂದುಬಿಟ್ಟು ಒಂದೇ ಕಲರಲ್ಲಿ 2 ಹಾಕಿದ್ದೀನಿ. ವರ್ಕ್ ಏನು ಮಾಡಿದ್ದೀನಲ್ವ ಆ ಕಲರಲ್ಲಿ ಒಂದೊಂದು ಕುಚ್ಚು ಅನ್ನೋದು ಕಟ್ಟಿದ್ದೀನಿ. ಕುಚ್ಚು ಬೇಕಿದ್ದರೆ ನಿಮ್ಮ ಐಡಿದ ಮೇಲೆ ಕಟ್ಕೊಳ್ಳಿ, ಇದೇ ರೀತಿ ಕಟ್ಕೋಬೇಕು ಅಂತ ಏನಿಲ್ಲ. ಸೊ ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಆ ರೀತಿ ಕುಚ್ಚು ಕಲರ್ ಅನ್ನೋದು ಚೇಂಜ್ ಮಾಡಿ ನೀವು ಹಾಕೋಬೋದು. ಸೊ ಫೈನಲ್ ಆಗಿ ಡಿಸೈನ್ ಲುಕ್ ಬಂದು ಈ ಥರ ಬಂದಿದೆ. ತುಂಬ ಈಸಿಯಾಗಿ ಒಂದೇ ಸ್ಟೆಪ್ಪಲ್ಲಿ ಇವತ್ತು 3 ಸೀರೆಗೆ ಡಿಸೈನ್ ಅನ್ನೋದು ಹಾಕಿ ತೋರಿಸಿದ್ದೀನಿ. ತುಂಬ ಕಡಿಮೆ ಟೈಮ್ನಲ್ಲೇ ಮುಗಿದೋಗ್ಬಿಡುತ್ತೆ, ಆರಾಮಾಗಿ ನೀವು ಟ್ರೈ ಮಾಡ್ಬೋದು. ಈ 3 ಸೀರೆಗೆ ಕೂಡ ಸೇಮ್ ಪ್ರೈಸನ್ನೇ ನಾನು ಚಾರ್ಜ್ ಅನ್ನೋದು ಮಾಡಿದ್ದೀನಿ. ಇದಕ್ಕೂ ಕೂಡ ಅಷ್ಟೇ 350 ಚಾರ್ಜ್ ಮಾಡಿದ್ದೀನಿ. ಸೊ ನಿಮಗೆ ಇನ್ನೂ ಜಾಸ್ತಿ ಬೇಕಿದ್ದರೆ ನೋಡ್ಕೊಂಬಿಟ್ಟು ಚಾರ್ಜ್ ಅನ್ನೋದು ನೀವು ಮಾಡ್ಕೋಬೋದು. 350ಇಂದ 400ವರೆಗೂ ಚಾರ್ಜ್ ಕೂಡ ಮಾಡ್ಕೋಬೋದು. ಅದಕ್ಕಿಂತ ಕಡಿಮೆ ಕೂಡ ನೀವು ಮಾಡ್ಕೋಬೋದು. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ಈ 3 ಡಿಸೈನು. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇನ್ನೂ ಹೆಚ್ಚಿನ ಡಿಸೈನ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.